ನಮಸ್ತೆ ಗೆಳೆಯರೇ. ಇವತ್ತು ಒಂದು ಗಿಡನ ಪರಿಚಯ ಮಾಡಿಕೊಡ್ತೀನಿ ನೋಡಿ. ಇದು ಗಾರ್ಡೇನಿಯಾ ಗುಮ್ಮಿಫೆರಾ ಅಂತ, ಬಿಕ್ ಮಲ್ಲಿ ಅಂತ ಹೇಳ್ತೀವಿ. ಸಣ್ಣ ಮರ ಥರ ಕಾಣುತ್ತೆ. ಇಷ್ಟೇ ದೊಡ್ಡ ಆಗೋದಿದು. ಇದಕ್ಕಿಂತ ಸ್ವಲ್ಪ ಹೈಟ್ ಬರ್ಬೋದು. ತುಂಬ ದೊಡ್ಡ ಮರ ಅಲ್ಲ, ಒಂದು ರೀತಿ ಶ್ರಬ್, ಪೊದೆಯ ರೂಪದಲ್ಲಿ ಮರವಾಗಿ ಕಾಣುವಂಥದ್ದು. ಇದರ ಹೂವು ಬಿಕ್ ಮಲ್ಲಿ ಅಂತ ಹೇಳ್ತೇವೆ. ಇದ್ರ ಹೂವು ಈ ಗಾರ್ಡೇನಿಯಾ ಹೂವು ಇದು ಕಾಣುತ್ತಲ್ಲ, ಈ ಅನಂತ ಪುಷ್ಪ ಎಲ್ಲ ಕಾಣುತ್ತಲ್ಲ, ಅದೇ ಥರ ಕಾಣುತ್ತೆ. ಅಂದರೆ ಇದು ಅದೇ ಜಾತಿಗೆ ಸೇರಿದಂಥ ಒಂದು ಗಿಡ, ಗಾರ್ಡೇನಿಯಾ ಗುಮ್ಮಿಫೆರಾ ಅಂತ ಹೇಳ್ತೀವಿ. ರುಬಿಯಸಿ ಕುಟುಂಬಕ್ಕೆ ಸೇರಿದಂಥ ಒಂದು ಸಸ್ಯ. ಇದರ ಎಲ್ಲ ಭಾಗಗಳು ಔಷಧಿಗೆ ಹೋಗುತ್ತೆ. ಮೇನಾಗಿ ಇದರ ರೆಸಿನ್, ಇದರ ಗಮ್ಮು ಹಲ್ಲು ನೋವಿಗೆ, ದಂತ ಸಮಸ್ಯೆಗಳಿಗೆ ಮತ್ತು ಹೊಟ್ಟೆ ಭಾಗದ ಸಮಸ್ಯೆಗಳಿಗೆಲ್ಲ ಇದನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ. ಮೇನಾಗಿ ಇದರ ಹಣ್ಣು ತಿನ್ನಲಿಕ್ಕೆ ಬಹಳ ರುಚಿಕರವಾದಂಥ ಹಣ್ಣು. ಮತ್ತು ಇದಕ್ಕೆ ತುಂಬ ಸೂಕ್ಷ್ಮ ಬೀಜ ಒಳಗಡೆ ಇರುತ್ತೆ. 50-100 ಬೀಜವರೆಗೂ ಇರುತ್ತೆ. ತುಂಬ ಸೂಕ್ಷ್ಮ ಬೀಜ. ಆ ಬೀಜದಿಂದ ನಾವು ಗಿಡ ಮಾಡ್ಕೊಳ್ಬಹುದು. ಕಟ್ಟಿಂಗ್ಸಲ್ಲೂ ಬರುತ್ತೆ, ಸ್ವಲ್ಪ ರೇರ್. ಒಂದು 100 ಕಟ್ಟಿಂಗ್ ಹಾಕಿದರೆ ಒಂದು 40-50 ಬರ್ಬೋದು. ಸ್ವಲ್ಪ ಮೆತ್ತಗಿನ ಕಾಂಡವನ್ನು ಕಟ್ಟಿಂಗ್ಗೆ ಉಪಯೋಗಿಸ್ಬೇಕು. ಮುಂಚೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ತುಂಬ ಗಿಡಗಳು ಇತ್ತು. ಹುಲ್ಲುಗಾವಲು ಪ್ರದೇಶದಲ್ಲಿ ಇದ್ರ ಗಿಡಗಳು ನಾವು ಕಾಣ್ಬೋದು. ಬಟ್ ಈಗ ಕೆಲವು ಹುಲ್ಲುಗಾವಲು ಪ್ರದೇಶದಲ್ಲಿ ಈ ರೀತಿ ಗೇರು, ಹೀಗೆ ಅಕೇಶಿಯಾ, ಈ ರೀತಿ ಮರಗಳು ಹೆಚ್ಚಾಗಿ, ಅಥವಾ ಯಾವುದೇ ಜಾತಿ ಮರ ಹುಲ್ಲುಗಾವಲು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಸಿದ್ರಿಂದ ಇಂಥ ಬಿಕ್ ಮಲ್ಲಿ ಗಿಡಗಳು ನಶಿಸ್ತಾ ಬಂದವು. ಇವಾಗ ತುಂಬ ರೇರ್. ಮುಂಚೆ ನಾವು ಈ ಗಿಡದ ಕೆಳಗೆ ಬಂದರೆ ಸಾಕು, ತುಂಬ ಹಣ್ಣುಗಳು ಬಿದ್ದಿರೋದು, ಅದನ್ನೇ ನಾವು ಆಯ್ದುಕೊಂಡು ಹೋಗಿ ಮನೆಗೆ ಹೋಗಿ ತಿಂತಾಯಿದ್ವಿ. ಬಟ್ ಈಗ ಅಷ್ಟೊಂದು ಕಾಯಿಗಳು ಕಾಣ್ತಾಯಿದೆ, ಬಟ್ ಒಂದು ಹಣ್ಣು ಕೂಡ ಸಿಗ್ತಾಯಿಲ್ಲ. ಸೊ ಇದು ಹಣ್ಣು ಸಿಕ್ಕಿದೆ 1-2, ಆದರೆ ಅಷ್ಟೊಂದು ಇಲ್ಲ, ಮುಂಚಿನ ಥರ ಇಲ್ಲ. ತುಂಬ ರುಚಿ ಇದರ ಹಣ್ಣು. ಎಷ್ಟು ತಿಂತಾಯಿದ್ವಿ ಅಂದರೆ ಊಟ ಮಾಡಿದಾಗ ಮಾಡ್ತಾಯಿದ್ವಿ, ಅಷ್ಟು ಹಣ್ಣುಗಳು ಸಿಗ್ತಾಯಿತ್ತು. ಬಟ್ ಈಗ ತುಂಬ ಕಡಿಮೆ ಆಗಿದೆ. ಪಶ್ಚಿಮ ಘಟ್ಟ ಭಾಗಗಳಲ್ಲಿ ಹುಲ್ಲುಗಾವಲು ಪ್ರದೇಶದಲ್ಲಿ ತುಂಬಾ ಇತ್ತು. ಬೇರೆ ಬೇರೆ ಪ್ರದೇಶದಲ್ಲಿ ಬೆಳೆಸ್ಕೊಳ್ಬೋದು, ಆದರೆ ಇದಕ್ಕೆ ತುಂಬ ನೀರು ಇರಬಾರ್ದು. ಒಂದು ಸ್ವಲ್ಪ ಡ್ರೈ ಏರಿಯಾನೇ ಆಗಬೇಕು. ಡ್ರೈ ಏರಿಯಾ ಇದ್ದಲ್ಲಿ ಸ್ವಲ್ಪ ನೀರಿದ್ದಲ್ಲೂ ಮಾಡ್ಕೋಬೋದು. ಇತ್ತೀಚಿನ ದಿನಗಳಲ್ಲಿ ಈ ಪಾಟ್ಗಳಲ್ಲಿ ಗಿಡ ಬೆಳೆಯೋದು ಹವ್ಯಾಸ ತುಂಬ ಆಗ್ತಾಯಿದೆ. ಸೊ ಅದರಲ್ಲಿ ಪಾಟಲ್ಲೇ ಮಾಡ್ಕೋಬೋದು. ಇದು ನಮ್ಮ ಈ ಹುಲ್ಲುಗಾವಲು ಪ್ರದೇಶದಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಅನೇಕ ಕಡೆಗಳ ಬಿಕ್ಕೆ ಬೆಟ್ಟ ಅಂತಲೇ ಫೇಮಸ್ ಇದೆ. ಸೊ ಮುಂಚೆ ಎಲ್ಲ ಬಿಕ್ಕೆ ವನ ಅಂತಲೇ ಇರ್ತಾಯಿತ್ತು. ಅಷ್ಟರ ಮಟ್ಟಿಗೆ ಬಿಕ್ಕೆ ಗಿಡಗಳನ್ನು ನಾವು ಕಾಣ್ತಾಯಿದ್ವಿ. ಇವಾಗ ತುಂಬ ರೇರ್ ಆಗಿದೆ. ಕೆಲವೊಂದು ಕಾಯಿ ಸಣ್ಣ ಗಾತ್ರದಲ್ಲಿ ಇರುತ್ತೆ. ಸೊ ಇದು ಸ್ವಲ್ಪ ದೊಡ್ಡ. ನೋಡಿ ಎಷ್ಟು ಇದು ಹಣ್ಣಂದ್ರೆ ಮಾತ್ರ ಬಹಳ ರುಚಿ, ತುಂಬಾ ಟೇಸ್ಟಾಗಿರುತ್ತೆ ಇದರ ಹಣ್ಣು. ಸೊ ಒಂದು ಹಣ್ಣು ತೋರಿಸ್ತೀನಿ. ಇದರ ಹಣ್ಣು ಇದು ಸ್ವಲ್ಪ ಈಗ ಗಿಡ ಅಲಗಿಸಿದ್ರೆ ಸಾಕು, ಅದು ಹಣ್ಣು ತಾನಾಗೆ ಬೀಳುತ್ತೆ. ಇಲ್ಲ, ತಾನಾಗಿ ಬಿದ್ಕೊಂಡಿರುತ್ತೆ, ಅದನ್ನೇ ಹೆಕ್ಕೋಬೇಕು. ತುಂಬ ನವಿಲು, ಬೇರೆ ಬೇರೆ ಹಕ್ಕಿ ಪಕ್ಷಿಗಳೆಲ್ಲ ತುಂಬ ತಿನ್ನುತ್ತಿದ್ರು ಹಣ್ಣು. ಸೊ ಈ ರೀತಿ ಇರುತ್ತೆ, ಈ ರೀತಿ ಕ್ರೀಮ್ ಇರುತ್ತೆ. ಈ ಕ್ರೀಮನ್ನು ತಿನ್ನೋಬೇಕು, ಭಾಳ ರುಚಿ ಈ ಕ್ರೀಮು. ಇದ್ರ ಒಳಗೆ ಸಣ್ಣ ಸಣ್ಣ ಬೀಜಗಳಿರುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದೇ ಬೀಜ. ಸೊ ಇದು ಬೀಜ. ಎಷ್ಟು ತುಂಬ ಸಣ್ಣ ಸಣ್ಣ ಬೀಜ ಇರುತ್ತೆ ಇದು. ಈ ಬೀಜದಿಂದ ಗಿಡ ಮಾಡ್ಕೊಳ್ಬೋದು. ಈ ರೀತಿ ಬೆಟ್ಟದ ಮೇಲ್ಭಾಗದಲ್ಲಿ ಇದು ಹೆಚ್ಚಾಗಿ ಕಾಣುವಂಥದ್ದು. ನೆರಳು ಇದ್ರೆ ಆಗಲ್ಲ, ಯಾವುದೇ ಮರದ ನೆರಳು ಇದಕ್ಕೆ ಆಗಲ್ಲ. ಇದು ಆಗೋದೇ ಬಿಸಿಲಲ್ಲಿ, ಈ ರೀತಿ ಕಲ್ಲು ಪ್ರದೇಶದಲ್ಲಿ ಆಗುವಂಥದ್ದು. ತುಂಬಾ ಕಾಣುತ್ತೆ. ಇದು ನ್ಯಾಚುರಲ್ ಆಗಿ ಪಶ್ಚಿಮ ಘಟ್ಟದಲ್ಲಿ ಕಾಣುವಂಥದ್ದು. ನೋಡಿ, ಇಲ್ಲೊಂದಿದೆ, ಸೊ ಅಲ್ಲೊಂದಿದೆ, ತುಂಬ ಇದೆ ಇಲ್ಲಿ. ಈಗ ನೋಡಿ, ಈ ರೀತಿ ಇಲ್ಲಿ ಗೇರು ಮರ ಇದೆ, ತೇಗದ ಮರ. ಸೊ ಈಗ ಇದು ಹೂ ಆಗಿದೆ, ಬಟ್ ಇನ್ನೊಂದು ಸ್ವಲ್ಪ ವರ್ಷ ಇರ್ಬೋದು. ಆಮೇಲೆ ಈ ಮರಗಳು ತಯಾರಾದಮೇಲೆ ಇದು ಹಣ್ಣಾಗಲ್ಲ, ಇದು ಗಿಡನೂ ಸತ್ತೋಗುತ್ತೆ. ನಾವು ಇದು ಜಾಗ ಅಂತ ಹೇಳಿ ಗಿಡ ಮಾಡ್ಕೊಳ್ಬೋದು, ಬಟ್ ನ್ಯಾಚುರಲ್ ಆಗಿ ಇರುವಂಥ ಗಿಡಗಳು ನಶಿಸಿ ಹೋಗುತ್ತೆ. ಸೊ ಈಗ ನೋಡಿ, ಇದು ಬಿಕ್ಕೆ ಗಿಡ, ಇದು ಹೀಗೆ ಇದ್ದರೆ, ಸೊ ಇವೆಲ್ಲ ಹೀಗೆ ಪ್ರಕೃತಿದತ್ತವಾಗಿ ಹಾಗೆ ಉಳ್ಕೊಂಡಿರುತ್ತೆ. ನಾವು ಏನು ಮಾಡ್ತೀವಿ, ಹುಲ್ಲುಗಾವಲು ಪ್ರದೇಶದಲ್ಲೂ ಗಿಡ ನೆಡೋದು, ಈ ರೀತಿ ನೆಟ್ಟರೆ ಇಂಥ ಗಿಡಗಳು ನಶಿಸಿ ಹೋಗುವಂಥದ್ದು. ನಾವು ನೇಚರ್ನ ನೋಡಬೇಕು, ಯಾವ ಜಾಗದಲ್ಲಿ ಯಾವ ಗಿಡ ಹಾಕಬೇಕು ಅನ್ನುವಂಥದ್ದು. ಶೋಲಾ ಅರಣ್ಯದಲ್ಲಿ ಹುಲ್ಲುಗಾವಲು, ಅದು ಹುಲ್ಲೇ ಇರಬೇಕು. ಸೊ
ನಮ್ಮ ಪಶ್ಚಿಮ ಘಟ್ಟದಲ್ಲಿ ಎಲ್ಲಿ ಹುಲ್ಲಿದೆಯೋ ಅಲ್ಲಿ ನ್ಯಾಚುರಲ್ ಆಗಿ ಹುಲ್ಲುಗಾವಲು ಹಾಗೆ ಬಿಡಬೇಕು. ಅಲ್ಲಿ ತಕೋಗಿ ನೀವು ಯಾವುದೇ ಜಾತಿಯ, ಇಲ್ಲಿ ನಾವು ಕೇವಲ ಅಕೇಶಿಯ ಒಂದು ಗೇರು ಒಂದು 2 ಹೆಸರು ಹೇಳಿಬಿಟ್ರೆ ಆಗಲ್ಲ. ಬೇರೆ ಜಾತಿ ಗಿಡ ಹಾಕ್ಬೋದು ಅಂತಲ್ಲ, ಯಾವ ಜಾತಿ ಗಿಡನೂ ಹಾಕಬಾರ್ದು. ನ್ಯಾಚುರಲ್ ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕಬೇಕು. ಈ ಹುಲ್ಲುಗಾವಲು ಪ್ರದೇಶದಲ್ಲಿ ಹಾಗೆ ಬಿಡುವಂಥದ್ದು. ನೀವು ಗಿಡಗಳನ್ನು ಹಾಕಬೇಕು ಅಂತಂದರೆ ಇಂಥ ಗಿಡಗಳನ್ನೇ ಹಾಕಿ. ಬಿಕ್ಕೆ ಗಿಡ ಇದೆ, ಬೇರೆ ಬೇರೆ ಈ ಕವಳಿ ಗಿಡ, ಆಮೇಲೆ ನುರುಕ್ಲು ಅಂತ ಬರುತ್ತೆ. ಇವೆಲ್ಲ ಹುಲ್ಲುಗಾವಲು ಪ್ರದೇಶದಲ್ಲಿ ನಡೆಯುತ್ತೆ. ಮರ ಆದರೂ ಏನು ಸಮಸ್ಯೆ ಆಗೋಲ್ಲ. ನಂದಗ ಬರುತ್ತೆ, ಕೂಡು ನಂದಗ, ಮದ್ದರಸ, ಹಳಚಿಯರ, ಬೇರೆ ಬೇರೆ ಗಿಡಗಳಿರುತ್ತೆ ಹುಲ್ಲುಗಾವಲು ಪ್ರದೇಶದಲ್ಲಿ ಆಗುವಂಥದ್ದು. ಕೇಪುಳ ಬರುತ್ತೆ. ಸೊ ಇಂಥ ಗಿಡಗಳನ್ನು ಹಾಕಿದರೆ ಇಂಥ ಗಿಡಗಳು ಸೇಫಾಗಿರುತ್ತೆ. ಉದಾಹರಣೆ ಖೈರ ನೋಡಿ, ಖೈರ ಹಾಕ್ಬೋದು, ಕೇಪುಳ ಹಾಕ್ಬೋದು. ಹುಲ್ಲು ನಶಿಸಲ್ಲ, ಬೆಟ್ಟನೂ ಚೆನ್ನಾಗಿರುತ್ತೆ, ಮರನೂ ಆಗಿರುತ್ತೆ. ಸೊ ಇಂಥ ಗಿಡಗಳು ನಾವು ಯಾವ ಗಿಡವನ್ನು ಸರಿಯಾಗಿ ಚಾಯ್ಸ್ ಮಾಡಬೇಕು. ಈ ತಗೊಬಂದು ಇಲ್ಲಿ ಗೇರು, ಅಕೇಶಿಯ, ಅದೇ ತುಂಬ ನೆರಳಿರುವಂಥದ್ದು ಹುಲ್ಲುಗಾವಲು ಪ್ರದೇಶದಲ್ಲಿ ಹಾಕಬಾರ್ದು. ತುಂಬ ದೊಡ್ಡ ಕಾಯಿ ಇದ್ರದ್ದು. ನೋಡಿ ಹೂವಾಗಿದೆ. ಇದು ಕಾಯಿ, ಇದು ಹಣ್ಣಾಗಿದ್ದರೆ ನಾನು ನಿಮಗೆ ತೋರಿಸ್ತಾ ಇದ್ದೆ, ಬಟ್ ಅಷ್ಟು ಹಣ್ಣಾಗಿಲ್ಲ. ಇದು ಒಂದು ಹಣ್ಣು ಸಿಕ್ಕಿದೆ ನನಗೆ, ತುಂಬ ಚೆನ್ನಾಗಿದೆ. ತುಂಬ ಸಣ್ಣ ಬೀಜ, ಗಿಡ ಮಾಡ್ಬೋದು. ಸೊ ಇದನ್ನು ಇಂಥ ಗಿಡಗಳನ್ನು ಹೆಚ್ಚೆಚ್ಚು ನಾವು ಉಳಿಸ್ಬೇಕು. ಮುಂಚೆ ತುಂಬಾ ಇತ್ತು, ಈಗ ಅನೇಕ ಜನರಿಗೆ ಈ ಗಿಡದ ಹೆಸರು ಗೊತ್ತಿಲ್ಲ. ಬಿಕ್ಕೆ ಹಣ್ಣು ಈ ಥರದೊಂದು ಹಣ್ಣಿದೆ ಅಂತಲೇ ಗೊತ್ತಿಲ್ಲ. ಮುಂದಿನ ಪೀಳಿಗೆಗೆ ಪರಿಚಯ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಒಳ್ಳೆ ಹಣ್ಣು, ಒಳ್ಳೆ ಹೂವು, ಮನೆ ಮುಂದೆ ಮಾಡ್ಕೋಬೋದು, ಪಾಟಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ, ದೊಡ್ಡ ಮರ ಏನಲ್ಲ, ಇಷ್ಟೇ ಒಂದು ನೋಡಿ ಈ ರೀತಿ ದಪ್ಪ ಬರುತ್ತೆ, ಇಷ್ಟೇ ಕಾಂಡ. ಮನೆ ಮುಂದೆ ಮಾಡ್ಕೋಬೋದು, ಬಟ್ ನೆರಳಿರಬಾರ್ದು, ಬಿಸಿಲು ಇದ್ದರೆ ಮಾತ್ರ ಆಗುವಂಥದ್ದು. ತುಂಬ ಚೆನ್ನಾಗಿದೆ ಗಿಡ. ಇಂಥ ಗಿಡಗಳನ್ನು ಉಳಿಸೋಣ, ಬೆಳೆಸೋಣ. ಥ್ಯಾಂಕ್ ಯು.